ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಕಪ್ ಅಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಂ ಅವಲಕ್ಕಿಯನ್ನು ಹಾಕಿಬಿಟ್ಟು ಫೈನಾಗಿ ಪೌಡ್ರ್ ಮಾಡಿ ತೊಗೊಂಡಿನಿ. ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಪ್ಯಾನ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ. 1 ಸ್ಪೂನ್ ಆಗಷ್ಟೇ ತುಪ್ಪ ಹಾಕ್ತೀನಿ. ನೀವು ಎಣ್ಣೆನೂ ಹಾಕೋಬೋದು. ನೋಡಿ, ಇವತ್ತು ನಾನು ಸಾಫ್ಟ್ ಆಗಿರುವಂಥ ರಾಗಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಆ ನೀರು ಕುದಿ ಬರಲಿ. 1 ಬಟ್ಲಾಗಷ್ಟೇ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗಷ್ಟೇ ಆ ಅವಲಕ್ಕಿ ಪೌಡ್ರನ್ನು ಹಾಕೋತಾ ಇದ್ದೀನಿ ರೀ. ಅವಲಕ್ಕಿ ಪೌಡ್ರ್ ಮಾಡಿ ಹಾಕೋದ್ರಿಂದ ರಾಗಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತಾವೆ ನೋಡಿರಿ. ನೋಡಿ, ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟ ಈ ಹಿಟ್ಟನ್ನು ಹಾಕಿಬಿಟ್ಟು ನೀರಿನಲ್ಲಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. 1 ಬಟ್ಲು ಹಿಟ್ಟು, 1 ಬಟ್ಲು ನೀರು, 2 ಸ್ಪೂನ್ ಆಗಷ್ಟೇ ಅವಲಕ್ಕಿ ಪುಡಿಯನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಚ್ಚಿ ಒಂದು 2 ನಿಮಿಷ ಇದನ್ನು ತೆಗೆದಿಡ್ತೀನಿ ರೀ. ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಉಮ್ಗೋಯ್ತದೆ ರೀ ಬಿಸಿದ್ರಲ್ಲಿ. ನೋಡಿ, ಇನ್ನೂ ತುಂಬ ಬಿಸಿ ಅದ್ರಿ. ಈಗ ಇದನ್ನು ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಮೇಲೆ ಹಾಕೋತಾ ಇದ್ದೀನಿ. ಅಥವಾ ನೀವು ಪರಾತ್ನಲ್ಲಿ ಅದು ಆ ರೀತಿಯೂ ಏನು ಮಾಡ್ಬೋದು, ಹಾಕೋಬೋದು ನೋಡಿರಿ. ನೋಡಿ, ಇದು ಕೈ ಮುಟ್ಟು ಅಷ್ಟರೇ ಆರ್ಬೇಕು ನೋಡಿರಿ. ಇದು ತುಂಬಾ ಇನ್ನೂ ಬಿಸಿ ಅದು. ನೋಡಿ, ಇನ್ನೂ ಬಿಸಿ ಅದ. ಒಂಚೂರು ಆರ್ಲಿ ರೀ ಇದು. ನೋಡಿ, ಯಾವುದೇ ರೀತಿ ನೀರದು ಏನೂ ಹಾಕ್ಕೊಳ್ಳೋದಿಲ್ಲ ರೀ. ಅದರಲ್ಲಿನೇ ಹಿಟ್ಟನ್ನು ಚೆಂದಂಗೆ ನಾದ್ಕೊಂಡು ತೊಗೋಬೇಕು ನೋಡಿರಿ. ನೋಡಿರಿ, ಇನ್ನೂ ತುಂಬ ಬಿಸಿ ಅದ. ಒಂಚೂರು ಆರ್ಲಿ ರೀ. ಆರ್ಮೇಲೆ ನಾದ್ಕೋತೀನಿ ನೋಡಿರಿ. ಈಗ ಆರ್ಯಾದ್ರಿ. ಈಗ ನಾದ್ತಾ ಇದ್ದೀನಿ. ಚೆಂದಂಗಿ ಭಾರ ಹಾಕಿ ನಾದ್ರಿ. ಎಷ್ಟು ಭಾರ ಹಾಕಿ ನಾದ್ತಿರಲ್ಲ ಹಿಟ್ಟು ಅಷ್ಟು ಸಾಫ್ಟಾಗಿಯೇ ಬರ್ತದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ನಾದ್ಕೋಬೋದು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ನಿಮ್ಗೆ ಹೇಳ್ಬೇಕಂದ್ರೆ ಚರ ಚರ ನಾದ್ಬೇಕಂತಾರೆ ರೀ. ಹಿಟ್ಟನ್ನು ಎಷ್ಟು ಈ ರೀತಿ ಭಾರ ಹಾಕಿ ನಾದ್ತೀವಲ್ಲ ಅದಕ್ಕೆ ಚರ ಚರ ನಾದೋದು ಅಂತಾರೆ ನೋಡಿರಿ. ಅಷ್ಟೇ ಹಿಟ್ಟು ಏನಾಗ್ತದ್ರೆ ಸ್ವಲ್ಪ ಎಣ್ಣೆ ಹಚ್ಕೋರಿ. ನೀರಂತೂ ಹಾಕಬೇಡ್ರಿ. 1 ಬಟ್ಲು ನೀರೇ ಸಾಕಾಗ್ತೈತಿ. ನೋಡಿ, ಈ ರೀತಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬರ್ತದೆ. ನೀವು ಎಷ್ಟು ಚಂದ ಭಾರ ಹಾಕಿ ನಾದ್ತಿರಲ್ಲ ಅಷ್ಟು ಚೆನ್ನಾಗಿ ಬರ್ತದೆ. ನಾನು 2 ರೀತಿ ಮಾಡಿ ತೋರಿಸ್ತೀನಿ. ಇವತ್ತು ಲಟ್ಟಿಸ್ಬಿಟ್ಟೂ ತೋರಿಸ್ತೀನಿ, ಬಡದು ಬಿಟ್ಟೂ ತೋರಿಸ್ತೀನಿ. ನಿಮಗೆ ಯಾವ್ದು ಈಸಿ ನೀವು ಆ ರೀತಿ ಏನು ಮಾಡ್ಬೋದು, ಮಾಡ್ಕೋಬೋದು ನೋಡಿರಿ. ನೋಡಿ, ಈಗ ಒಂದು ಸ್ವಲ್ಪ ಹಿಟ್ಟನ್ನು ಹಾಕೋತೀನಿ ರೀ. ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತೂ ಒಂದು ಹಪ್ಪಳದಷ್ಟಂತೂ ಎಲ್ಲರಿಗೂ ಬಡ್ಯಾಕೆ ಬರ್ತದೆ ರೀ ರೊಟ್ಟಿಯನ್ನು. ನೋಡಿ, ನಾವು ರೊಟ್ಟಿಯನ್ನು ಬಡಿತೀವಿ ಅಂತಲೇ ಅಂತೀವಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ಕೆಲವೊಬ್ರು ಇದನ್ನು ಏನಂತಾರೆ, ರೊಟ್ಟಿ ತಟ್ಟೋದಂತ ಕರೀತಾರೆ. ನೋಡಿ, ಈ ರೀತಿ ಏನು ಮಾಡಿರಿ, ನೀವು ಒಂದು ಹಪ್ಪಳದಷ್ಟೇ ಬಡದು ಬಿಟ್ಟು ತೊಗೋಬೇಕು ನೋಡಿ. ಅವಾಗ ಈ ರೀತಿ ಒಂದು ಕೈಲೇ ಇದನ್ನ ಮಾಡಬೇಕು. ಒಂದು ಕೈಲಿ ಕಂಟಿನ್ಯೂ ಆಗಿ ಒಂದು ಸ್ವಲ್ಪ ಬಡದ ಮೇಲೆ ತಿರುಗಿಸ್ಬಿಟ್ಟು ಹೋಗ್ಬೇಕು ನೋಡಿರಿ. ಕೆಳಗಡೆ ಹಿಟ್ಟು ಇತ್ತಂದ್ರೆ ಅಷ್ಟೇ ಇದೇನಾಗ್ತದೆ, ರೊಟ್ಟಿ ಚೆನ್ನಾಗಿ ತಿರುಗ್ತದೆ ನೋಡಿ. ನೋಡಿ, ಒಂದು ಹಪ್ಪಳದಷ್ಟು ಇಷ್ಟು ಬಡಿಯಕ್ಕೆ ಬರಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಸಣ್ಣದರೆ ಬಡಿಯಕ್ಕೆ ಬರ್ತದಲ್ಲ ಅಷ್ಟರ ಏನು ಮಾಡಿರಿ, ಬಡದು ಬಿಟ್ಟು ತೊಗೊಂಡು ಆಮೇಲೆ ಉಳಿದಿದ್ದನ್ನೇ ಏನು ಮಾಡ್ಬೋದು, ನೀವು ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ. ನೋಡಿ, ಈಗ ನಾನು ಇದನ್ನು ಇಷ್ಟು ಸ್ವಲ್ಪ ಬಡ್ದೀನಿ. ಬಡದ್ಮೇಲೆ ಲಟ್ಟಿಸ್ಬಿಟ್ಟು ತೊಗೋತೀನಿ. ನೋಡಿ, ನೀವು ಈ ರೀತಿ ಲಟ್ಟಿಸ್ಬಿಟ್ಟು ಎಷ್ಟು ಬೇಕಾದಷ್ಟು ತೆಳುವಾದ ರಾಗಿ ರೊಟ್ಟಿಯನ್ನು ಮಾಡ್ಕೋಬೋದು ನೋಡಿ. ಇಲ್ಲ ನಮಗೆ ಇಷ್ಟು ದೊಡ್ಡ ದೊಡ್ಡ ಬರಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಣ್ಣ ಸಣ್ಣ ಟ್ರೈ ಮಾಡಿರಿ ಫಸ್ಟ್. ನೋಡಿ, ಒಂಚೂರು ಹರಿಯೋದಿಲ್ಲ. ಕೆಲವೊಬ್ರು ಏನು ಹೇಳ್ತಾರೆ, ಇದು ಲಟ್ಟುಣಿ ಪ್ಲಾಸ್ಟಿಕ್ ಕವರನ್ನು ಇದು ಹಾಕಬೇಕು, ಅದು ಏನೂ ಬೇಡ. ಇದೇ ರೀತಿಯೇ ಫಾಲೋ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗಿರೋ ರೊಟ್ಟಿಯನ್ನು ಮಾಡ್ಕೋಬೋದು. ಒಂದು ನಿಮಗೆ ಏನು ಮಾಡೀನಿ, ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಈಗ ತೆವೇನೂ ಕಾಯ್ಲಿಕ್ಕೆ ಇಟ್ಟೀನಿ. ಈಗ ನೋಡಿರಿ, ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ರೊಟ್ಟಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರತೈತೆ ನೋಡಿರಿ. ನೋಡಿ, ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಪರ್ಫೆಕ್ಟ್ ಆದ ರಾಗಿ ರೊಟ್ಟಿಯನ್ನು ಮಾಡ್ಕೋಬೋದು. ಆ ಅವಲಕ್ಕಿಯನ್ನು ಪುಡಿ ಮಾಡಿ ಹಾಕೋದ್ರಿಂದನೂ ರೊಟ್ಟಿ ಇನ್ನೂ ಸಾಫ್ಟ್. ಕೆಲವ್ರು ಹೇಳ್ತಾರೆ ರಾಗಿ ರೊಟ್ಟಿ ಗಟ್ಟಿ ಇರ್ತಾವೆ, ಅಥವಾ ನಮ್ಮ ಭಾಷೆ ಒಳಗೆ ಏನು ಹೇಳ್ತೀವಿ, ರಾಗಿ ರೊಟ್ಟಿ ಬಿರುಸಾಗ್ತಾವೆ ಅಂತ ಹೇಳ್ತಾರೆ. ಈ ರೀತಿ ಮಾಡಿ ನೋಡಿರಿ, ತುಂಬಾ ಸಾಫ್ಟ್ ಆಗ್ತಾವೆ. ಒಂದನ್ನು ನಾನು ಏನೇನು ಮಾಡ್ತಿದ್ದೀನಿ ನೋಡಿ, ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೋತೀನಿ ರೀ. ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ಒಂದನ್ನು ರೊಟ್ಟಿ ಈಗ ಲಟ್ಟಿಸ್ಬಿಟ್ಟು ತೋರಿಸಿಲ್ಲ, ಒಂದನ್ನು ಕಂಪ್ಲೀಟಾಗಿ ಬಡದು ಬಿಟ್ಟೇ ತೋರಿಸ್ತೀನಿ ನೋಡಿರಿ. ನಾವು ತಟ್ಟುವುದಂತಾನಲ್ಲ, ರೊಟ್ಟಿ ಬಡಿಯೋದಂತಲೇ ಅಂತೀವಿ ನಾವು. ಡೈಲಿ ಜೋಳದ ರೊಟ್ಟಿನೂ ಇದೇ ರೀತಿಯೇ ಬಡಿದ್ಬಿಟ್ಟು ಅಂತ ತಟ್ಟಿಬಿಟ್ಟು ಮಾಡ್ಕೋತೀವಿ ನೋಡಿರಿ. ದಿನಾಲೂ ನಾವು ಜೋಳದ ರೊಟ್ಟಿನೇ ಮಾಡ್ಕೋತೀವಿ. ಕೆಲವೊಂದು ಸಲ ಬೇಜಾರಾದಾಗ ಏನು ಮಾಡ್ತೀವಿ, ಜೋಳದ ರೊಟ್ಟಿ ಬೇಡ ಅಂದಾಗ ನಾವು ಏನು ಮಾಡ್ತೀವಿ, ಈ ರೀತಿ ರಾಗಿ ರೊಟ್ಟಿನೂ ಮಾಡ್ಕೋತೀವಿ ನೋಡಿರಿ. ಈ ರೀತಿಯೂ ಮಾಡ್ಕೊಂಡಿರ್ತೀವಿ. ಇನ್ನೊಂದು ಸಬಸ್ಗೆ ಸೊಪ್ಪು ಅದೆಲ್ಲ ಹಾಕಿನೂ ಮಾಡ್ಕೋತೀವಿ. ಅದು ಒಂದು ಸ್ವಲ್ಪ ಇನ್ನೂ ಬೆರೆಸಾಗ್ತಾವ್ರಿ. ಆದ್ರೆ ಇವು ಏನಾಗ್ತಾವಲ್ಲ, ತುಂಬ ಸಾಫ್ಟಾಗಿಯೇ ಬರ್ತಾವೆ ನೋಡಿರಿ. ದಿನಾಲು ನಾವು ಜೋಳದ ರೊಟ್ಟಿ ತಟ್ಟು ಮುಂದೂ ಇದೇ ರೀತಿಯೇ ಸೌಂಡ್ ಬರ್ತೈತೆ ನೋಡಿ. ನೋಡಿ, ಒಂದನ್ನು ಕಂಪ್ಲೀಟಾಗಿ ಬಡದು ಬಿಟ್ಟೇ ತೋರಿಸಿದ್ದೀನಿ ನಾನು. ನೋಡಿ, ನಿಮಗೆ ಇಷ್ಟು ದೊಡ್ಡ ಬರಲಿಲ್ಲ ಅಂದ್ರೆ ಸಣ್ಣ ಸಣ್ಣವರೇ ಟ್ರೈ ಮಾಡಿರಿ, ನೀವು ಬಂದೇ ಬರ್ತದೆ ನೋಡಿ. ಸ್ವಲ್ಪ ತಿರುಗಿಸ್ತಿರ್ಬೇಕು ಮತ್ತು ತಳಗೆ ಯಾವಾಗಲೂ ಹಿಟ್ಟಿರ್ಬೇಕು ನೋಡಿರಿ, ಅಂದ್ರೆ ರೊಟ್ಟಿ ಚೆನ್ನಾಗಿ ತಿರುಗ್ತದೆ ನೋಡಿ. 2 ಥರ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ನೀವು ಆ ರೀತಿ ಮಾಡ್ಕೊರಿ ನೋಡಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳ್ಳೋಣ್ರಿ ನೋಡಿ.
ದಿನಾಲು ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ನಾವು ಈ ರೀತಿ ಏನು ಮಾಡ್ತೀವಿ, ರಾಗಿ ರೊಟ್ಟಿನೂ ಮಾಡ್ಕೋತೀವಿ. ನೋಡಿರಿ ಎಷ್ಟು ರೊಟ್ಟಿ ತಾನಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದದ ನೋಡಿರಿ. ಈ ರೀತಿ ರೊಟ್ಟಿದು ಇದನ್ನು ನಾವೇನಂತೀವಿ ರೀ, ಹೊಟ್ಟೆ ಉಬ್ಬುದು ಅಂತಾರೆ ರೀ ಇದಕ್ಕೆ. ನಾವು ಈ ರೀತಿ ಅಂತೀವಿ ರೀ ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ಅವಾಗನೇ ರೊಟ್ಟಿ ಏನಾಗಿರ್ತಾವಂದ್ರೆ, ಹೊಟ್ಟೆ ಉಬ್ಬೇವ ರೊಟ್ಟಿ ಅಂದ್ರೆ ಸಾಫ್ಟಾಗಿ ಬಂದಾವಂದಂಗೆ ರೀ. ನೋಡಿ ಎಷ್ಟು ಚೆನ್ನಾಗಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಕೋತೀನಿ. ಈಗ ಏನು ಮಾಡೋಣ ರೀ, ಪ್ಲೇಟನ್ನು ಹಚ್ಕೋತೀನಿ ನೋಡಿರಿ, ತಾಟನ್ನು ರೆಡಿ ಮಾಡೋಣ ರೀ. ನೋಡಿ, ನೀವು ಇದ್ರ ಜೊತೆನೇ ತಿನ್ಬೇಕಂತೇನಿಲ್ಲ. ನಾನು ಇವತ್ತು ನಮ್ಮ ಮನೆಯಲ್ಲಿ ಚವಳಿಕಾಯಿ ಪಲ್ಯ, ಅಥವಾ ಕೆಲವೊಬ್ರು ಇದನ್ನು ಗೋರೆಕಾಯಿ ಅಂತಾರೇನೋ ರೀ. ನಮ್ಮ ಕಡೆ ಅಂತೂ ಇದು ಜವಾರಿ ಚವಳಿಕಾಯಿ ರೀ, ಅದರ ಪಲ್ಯ ಅದ. ಮತ್ತು ನಾನು ಇವತ್ತು ರಾಯ್ತಾನ ಮಾಡ್ಕೊಂಡಿದ್ದೀನಿ. ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಕಲ್ಲಲ್ಲಿ ಮಾಡಿ ಕುಟ್ಟಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಚಟ್ನಿ. ನೀವು ಇದನ್ನು ಬೇಕಂದ್ರೆ ಹೇಳ್ರಿ, ನಾನು ಕುಟ್ಟಿ ಮಾಡಿಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಸೌತೆಕಾಯಿನ ತೊಗೊಂಡಿದ್ದೀನಿ. ಈಗ ಆ ರೊಟ್ಟಿಯನ್ನು ತೊಗೊಂಡು ನೋಡಿರಿ, ಆ ರೊಟ್ಟಿ ಎಷ್ಟು ಸಾಫ್ಟ್ ಆಗ್ಯಾವ ತೋರಿಸ್ತೀನಿ ನೋಡಿರಿ ನಾನು. ನೋಡಿ, ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಆಗ್ತಾವೆ ರೊಟ್ಟಿ. ಗಟ್ಟಿ ಬರ್ತಾವೆ, ಬಿರುಸಾಗ್ತಾವೆ ನೋಡಿರಿ, ಎಷ್ಟು ಸಾಫ್ಟ್ ಅದಾವೆ ರೊಟ್ಟಿ. ನೋಡಿ, ತುಂಬಾ ಸಾಫ್ಟ್ ಅದಾವೆ ರೀ. ನೋಡಿ, ತುಂಬ ಸಾಫ್ಟಾಗಿಯೇ ಬಂದದ. ನೀವು ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ, ಯಾವುದ್ರ ಜೊತೆನೂ ತಿನ್ಬೋದು. ಇದೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಥಾಲಿ ಅಂತಲೂ ಕರಿಬೋದು ನೋಡಿರಿ. ಈ ರಾಗಿ ರೊಟ್ಟಿ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.